ಸಿಎ ನಿವೇಶನವನ್ನು ನಿಯಮಬಾಹಿರವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಿ ಖಾತೆ ಬದಲಾವಣೆ ಮಾಡಿಕೊಂಡಿರುವ ಟ್ರಸ್ಟ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವುದು ಮತ್ತು ಲೀಸ್ ರದ್ದುಪಡಿಸುವ ಕುರಿತು 2 ವರ್ಷಗಳಿಂದಲೂ ಮನವಿ ಮೇಲೆ ಮನವಿಗಳನ್ನು ಸಲ್ಲಿಸಿದರೂ ಕ್ರಮ ಕೈಗೊಳ್ಳದೇ ಇರುವುದನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಾಗೂ ಸಮಾನ ಮನಸ್ಕರ ಸಂಘಟನೆ ವತಿಯಿಂದ ಧರಣಿಯನ್ನ ಕೂಡ ಆಫೀಸ್ ಹತ್ತಿರ ಕಚೇರಿ ಎದುರುಗಡೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಂಎಸ್ ನರಿಬೋಳ್ ಅವರು ಮಾತನಾಡಿ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಹಂಚಿಕೆಯಾಗಿರುವಂತಹ ನಿವೇಶನಗಳಲ್ಲಿ ತೀವ್ರ ಸ್ವರೂಪದ ನಿಯಮ ಉಲ್ಲಂಘನೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವುದು ಬೆಳಕಿಗೆ ತಂದು ಮೂಲ ಉದ್ದೇಶ ಉಲ್ಲಂಘನೆ ಸದರಿ ಸಿಎ ನಿವೇಶನವನ್ನು ಕನ್ನಡ ಶಾಲೆ ನಡೆಸಲು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲು ಮಾತ್ರವೇ 30 ವರ್ಷಗಳ ಅವಧಿಗೆ ಲೀಸ್ ಆಧಾರದ ಮೇಲೆ ಸಂಬಂಧಪಟ್ಟ ಟ್ರಸ್ಟ್ಗೆ ಹಂಚಿಕೆ ಮಾಡಲಾಗಿತ್ತು. ಆದ್ದರಿಂದ ಪ್ರಸ್ತುತ ಟ್ರಸ್ಟ್ ಆಡಳಿತ ಮಂಡಳಿಯವರು ಮೂಲ ಉದ್ದೇಶನ ಸಂಪೂರ್ಣವಾಗಿ ಬದಿಗಿಟ್ಟು ಅಲ್ಲಿನ ಅನ್ಯ ವಾಣಿಜ್ಯ ಚಟುವಟಿಕೆಗಳತ್ತ ನಡೆಯುವ ನಿಯಮಗಳನ್ನು ಗಾಳಿಗೆ ತೂರಿ ಲಾಭ ಮಾಡಿಕೊಳ್ಳುತ್ತಿದೆ. ಅಕ್ರಮ ಖಾತೆ ಬದಲಾವಣೆ ಕೇವಲ 30 ವರ್ಷಗಳ ಲೀಸ್ ಅವಧಿಗೆ ಪಡೆದ ಆಸ್ತಿಯನ್ನು ಪ್ರಾಧಿಕಾರದ ನಿಯಮಗಳಿಗೆ ವಿರುದ್ಧವಾಗಿ ಟ್ರಸ್ಟ್ನವರು ಅಥವಾ ಸಂಬಂಧಪಟ್ಟ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಸಂಸ್ಥೆಯ ಹೆಸರಿಗೆ ಕಾನೂನು ಬಾಹಿರವಾಗಿ ಖಾತೆ ಮಾಡಿಕೊಂಡಿದ್ದಾರೆ. ಇದು ಪ್ರಾಧಿಕಾರದ ಆಸ್ತಿಗೆ ಬಗೆದ ದ್ರೋಹ ಮತ್ತು ನೇರ ವಂಚನೆಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬೆಂಬಲಕ್ಕೆ ನಿಂತಿರುವ ಜಿಡಿ ಅಧಿಕಾರಿಗಳಿಗೆ ಧಿಕ್ಕಾರ, ಲೂಟಿ ಮಾಡುತ್ತಿರುವ ಜಿಡಿ ಅಧಿಕಾರಿಗಳಿಗೆ ಧಿಕ್ಕಾರ, ಲೂಟಿಯನ್ನು ಕಸು ಮಾಡಿಕೊಂಡಿರುವ ಜಿಡಿ ಅಧಿಕಾರಿಗಳಿಗೆ ಧಿಕ್ಕಾರ, ಪಾಕೆಟ್ ಪ್ಲೇಯರ್ ಅಂತಾಗಿರುವ ಜಿಡಿ ಅಧಿಕಾರಿಗಳಿಗೆ ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ಜಿಡಿ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 700 ಆಸುಪಾಸಿನ ಏನು CA ಸೈಟ್ಗಳನ್ನು ಇವತ್ತು ದಿವಸ ಸಾರ್ವಜನಿಕ ವಿವಿಧ ಉದ್ದೇಶಕ್ಕಾಗಿ ಏನು ತೊಗೊಂಡಿರ್ತಾರೆ, ಆ ಒಂದು ಉದ್ದೇಶವನ್ನು ಇಲ್ಲಿ ಉಲ್ಲಂಘನೆಯಾಗಿದೆ. ಆ ಕುರಿತು ಸುಮಾರು 2 ವರ್ಷಗಳಿಂದ ಜಿಡಿ ಅಧಿಕಾರಿಗಳಿಗೆ, ಕಮಿಷನರ್ ಅವರಿಗೆ ಮನವಿಯನ್ನು ಮೇಲಿನ ಮೇಲೆ ಕೊಡ್ತಾ ಇದ್ದೀವಿ. ನಿಮ್ಮ CA ನಿವೇಶನಗಳನ್ನು ತೊಗೊಂಡಿರ್ತಕ್ಕಂಥವ್ರು ಏನು ಇವತ್ತು ದಿವಸ ಒಬ್ಬರು ಕನ್ನಡ ಶಾಲೆ ನಡೆಸ್ತೀವಿ, ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಉದ್ದೇಶದಿಂದ ನಡೆಸ್ತೀವಿ ಅಂತಕ್ಕಂಥ ತೊಗೊಂಡವ್ರು ಇವತ್ತು ಕಮರ್ಷಿಯಲ್ ಆಗಿ ಇಂಗ್ಲೀಷ್ ಶಾಲೆಯನ್ನು ಪ್ರಾರಂಭ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಅದರ ಜೊತೆಗೆ CA ಸೈಟ ಯಾರಿಗೆ ಸ್ವಂತದ್ದಲ್ಲ, ಅದು 30 ವರ್ಷ ಲೀಸ್ ಇರ್ತಾವೆ. ಆದರೆ ಇವತ್ತು ದಿವಸ ವಿವೇಕಾನಂದ ಸ್ಕೂಲ್ನವರು ತಮ್ಮ ಹೆಸರಿಗೆ ಖಾತೆಯನ್ನು ಮಾಡ್ಕೊಂಡಿದ್ದಾರೆ ಕಾರ್ಪೊರೇಷನ್ನಲ್ಲಿ. ಅಷ್ಟು ಎಲ್ಲ ದಾಖಲೆ ಕೊಟ್ಟರು ಕೂಡ ಇವತ್ತು ದಿವಸ ಕಾರ್ಪೊರೇಷನ್ ಅಧಿಕಾರಿ, ಇದು ಜಿಡಿ ಅಧಿಕಾರಿಗಳು, ಕಮಿಷನರ್ ಅವರು ಅವರೊಂದಿಗೆ ಶಾಮೀಲಾಗಿ ಅವ್ರ ಜೊತೆ ಶಾಮೀಲಾಗಿ ಅವರಿಂದ ಯಾವುದೇ ರೀತಿಯ ಮಾಮೂಲಿ ಪಡೆಯುವ ಮುಖಾಂತರ ಇವತ್ತು ದಿವಸ ಆ ಒಂದು ಖಾತೆ ರದ್ದುಪಡಿಸಬೇಕಾಗಿರ್ತಕ್ಕಂಥದ್ದು, CA ನಿವೇಶನ ವಶಕ್ಕೆ ಪಡೆಯಬೇಕಾಗಿರ್ತಕ್ಕಂಥದ್ದು ಮಾಡ್ತಾ ಇರಲ್ಲ. ಇದು ಕಾನೂನು ಉಲ್ಲಂಘನೆ. ಅಧಿಕಾರಿಗಳು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮಾಡ್ತಕ್ಕಂಥ ಮೋಸ ಇದು. ಕಮಿಷನರ್ ಅವರು ಜಿಡಿ ಅಧಿಕಾರಿಗಳು ಲೂಟಿಗೆ ಬಿದ್ದಿದ್ದಾರೆ. ಇವತ್ತು ದಿವಸ ಇಷ್ಟೆಲ್ಲ ನಿವೇಶನಗಳ ದಾಖಲೆ ಸಮೇತ ಕೊಟ್ಟರು ಕೂಡ ಅವನ್ನು ವಶಕ್ಕೆ ಪಡೆಯದೆ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ನಾಳಿನ ದಿವಸ ಕಲಬುರಗಿ ಜನ ಇವರಿಗೆ ಚೀತು ಅಂತ ಉಳಿದ್ರಲ್ಲಿ ಅನುಮಾನವಿಲ್ಲ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಕಾನೂನು ಉಲ್ಲಂಘನೆ ಮಾಡಿರ್ತಕ್ಕಂಥ CA ನಿವೇಶನಗಳನ್ನು ವಶಕ್ಕೆ ಪಡಿಬೇಕು ಮತ್ತು ಆ ನಿವೇಶನಗಳ ಜೊತೆಗೂಡಿ ಏನು ಲೂಟಿಗಳಿದ್ದಾರೆ ಕಮಿಷನರು ಮತ್ತು ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಉಸ್ತುವಾರಿ ಸಚಿವರು ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದೆ BJP ಸರ್ಕಾರ ಇದ್ದಾಗ ಕೂಡ PSI ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರೋ ಆ ಹಗರಣಗಳನ್ನು ಹೊರಗಾಕಿ ಇವತ್ತು ದಿವಸ ಜನಮೆಚ್ಚುಗೆ ಪಾತ್ರ ಆಗಿರ್ತಕ್ಕಂಥವ್ರು ಕಲಬುರಗಿ ಉಸ್ತುವಾರಿ ಸಚಿವರು, ಈಗಿನ ಗೃಹ ಸಚಿವರು. ಅವ್ರ ಗಮನಕ್ಕೆ ಈ ಹಗರಣ ಆದೆಲ್ಲ ಗೊತ್ತಿಲ್ಲ. ಹಾಗಾಗಿ ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಈ ಹಗರಣ PSI ಹಗರಣ ಅಲ್ಲ, ಅದಕ್ಕಿಂತ ದೊಡ್ಡ ಹಗರಣ ಇದೆ, ದೊಡ್ಡ ಲೂಟಿಕೋರ ಅಧಿಕಾರಿಗಳಿದ್ದಾರೆ. ಕೂಡಲೇ ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಅದರ ಜೊತೆಗೆ ಈ CA ನಿವೇಶನಗಳನ್ನು ದುರುಪಯೋಗಪಡಿಸಿಕೊಂಡಿರ್ತಾರೆ, ಅವೆಲ್ಲವನ್ನು ವಾಪಸ್ ಪಡೆದು ಸಾರ್ವಜನಿಕ ಹಿತಕ್ಕಾಗಿ ಬಳಸಬೇಕು. ಒಂದು ವೇಳೆ ನಮ್ಮ ಸಚಿವರ ಮೇಲೆ ಭರವಸೆ ಇದೆ, ರಾಜ್ಯಾದ್ಯಂತ ಏನು ಹಗರಣಗಳಿಗೆ ಬೇಲಿ ಆಗ್ತಾ ಇದ್ದಾರೆ, ಈ ಹಗರಣಕ್ಕೂ ಕೂಡ ಅವರು ಗಮನಕ್ಕೆ ಬಂದ ತಕ್ಷಣ ಈ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ, ಈ CA ನಿವೇಶನ ವಾಪಸ್ ಪಡಿತಾರೆ ಅಂತ ಭರವಸೆ ಇದೆ. ಒಂದು ವೇಳೆ ಅವರು ನಿರ್ಲಕ್ಷ್ಯ ಮಾಡಿದ್ದು ಆದರೆ ಅವ್ರ ಆಫೀಸ್ ಆದ್ರೆ ನಾವು ನಿರಂತರ ನಿರ್ಧಾರ ಮಾಡಬೇಕಾಗ್ತದೆ ಮುಂದಿನ ದಿನಗಳಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ.